ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈಗಾಗಲೇ ಮಹತ್ವದ ಘಟ್ಟವನ್ನ ತಲುಪಿದೆ ಈ ಕೇಸ್. ಈ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ನಲ್ಲಿ ಆರೋಪಿಗಳ ಕೂದಲು ಮ್ಯಾಚ್ ಆಗಿದೆ. ಈಗಾಗಲೇ ಪೊಲೀಸರ ಕೈ ಸೇರಿದೆ 6 FSL ರಿಪೋರ್ಟ್. ಮೊಬೈಲ್ ರಿಟ್ರೀವ್ ಮಾಡಿರುವಂತಹ ರಿಪೋರ್ಟ್ಗಾಗಿ ಈಗ ಪೊಲೀಸರು ವೈಟಿಂಗ್. ಟೆಕ್ನಿಕಲ್ ಎವಿಡೆನ್ಸ್ ನಲ್ಲಿ ಮತ್ತಷ್ಟು ಸಾಕ್ಷ್ಯ ಸಿಗಲಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗಾಗಲೇ ಈ ರೇಣುಕಾಸ್ವಾಮಿ ಮೃತದೇಹವನ್ನ ಸಾಗಿಸಿರುವಂತ ಕಾರಲ್ಲಿ ಕೂದಲು ಪತ್ತೆಯಾಗಿತ್ತು. ಆ ಕೂದಲು ಮ್ಯಾಚ್ ಆಗಿದೆ. ಅದರ ಜೊತೆಯಲ್ಲಿ ಫಿಸಿಕಲ್ ಎವಿಡೆನ್ಸ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್. ಆ ಟೆಕ್ನಿಕಲ್ ಎವಿಡೆನ್ಸ್ನ ಡೀಟೇಲ್ಸ್ ಅಥವಾ ರಿಪೋರ್ಟ್ ಇನ್ನೇನು ಪೊಲೀಸರ ಕೈ ಸೇರಬೇಕು. ಆದರೆ ಈ ಫಿಸಿಕಲ್ ರಿಪೋರ್ಟ್ಗಳಿದೆಯಲ್ಲ, DNA ರಿಪೋರ್ಟ್ ಆಗಿರ್ಬೋದು, ಇನ್ನಿತರ ರಿಪೋರ್ಟ್ಗಳಾಗಿರ್ಬೋದು, ಅದು ಈಗಾಗಲೇ ಪೊಲೀಸರ ಕೈ ಸೇರಿದೆ. ಪ್ರತಿಯೊಂದು ಕೂಡ ಪಾಸಿಟಿವ್, ಪ್ರತಿಯೊಂದು ಕೂಡ ಮ್ಯಾಚ್ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಸಂಕಷ್ಟ ಒಂದು ಕಡೆ ಈ ಡಿ ಗ್ಯಾಂಗ್ಗೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಮೊಬೈಲನ್ನು ರಿಟ್ರೀವ್ ಮಾಡ್ಕೊಂಡಿರುವಂಥ ರಿಪೋರ್ಟ್ ಇದೆಯಲ್ಲ, ಅದು ಭಾಳ ಮೇಜರ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ರಿಪೋರ್ಟ್ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಅದಕ್ಕೂ ಕೂಡ ವೆಯ್ಟಿಂಗ್ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನೇನು ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕು. ಸುಮಾರು 70% ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ. ಇನ್ನೂ 30% ಚಾರ್ಜ್ ಶೀಟ್ ಫೈಲಿಂಗ್ ಮಾಡೋದು ಕೂಡ ಬಾಕಿ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸಂಕಷ್ಟಗಳು ಹೆಚ್ಚಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ರಿಪೋರ್ಟ್ಗಳು ಕೂಡ ಈಗ ಸೇರಿದೆ. 6 FSL ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿದೆ ಅನ್ನುವಂಥ ಮಾಹಿತಿ. ಇನ್ನೂ 4 FSL ರಿಪೋರ್ಟ್ಗಳು ಪೊಲೀಸರ ಕೈ ಸೇರಬೇಕು. ಅದಕ್ಕಾಗಿ ಕಾಯ್ತಾ ಇದ್ದಾರೆ ಪೊಲೀಸರು. ಅದರಲ್ಲೂ ಕೂಡ ಒಂದಷ್ಟು ಮಹತ್ವದ ವಿಚಾರಗಳು, ಮಹತ್ವದ ಸಾಕ್ಷ್ಯಗಳು ಕೂಡ ಸಿಗುವಂಥ ಎಲ್ಲ ಸಾಧ್ಯತೆಗಳಿದೆ. ಅದರ ಜೊತೆಯಲ್ಲಿ ಮೊಬೈಲ್ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಆ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಎಲ್ಲವನ್ನೂ ಸೇರಿಸಿ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಪೊಲೀಸರು ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಅನೇಕ ದಿನಗಳಿಂದಲೂ ಕೂಡ ಸಾಕಷ್ಟು ಸಾಕ್ಷ್ಯಗಳು, ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಫಿಸಿಕಲ್ ಎವಿಡೆನ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈಗ ಪೊಲೀಸರು ಕಲೆ ಹಾಕೊಂಡಿದ್ದಾರೆ. ಈ ಪ್ರಕರಣ ಬಹಳ ಮಹತ್ವದ ಘಟ್ಟವನ್ನು ತಲುಪಿದೆ. ಸದ್ಯಕ್ಕೆ ಈಗ ಎಷ್ಟರ ಮಟ್ಟಿಗೆ ಚಾರ್ಜ್ ಶೀಟ್ ಫೈಲಿಂಗ್ ಆಗಿದೆ, ಜೊತೆಗೆ ಸದ್ಯದ ಅಪ್ಡೇಟ್ಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಸಿಗ್ತಾ ಇದೆ? ಅಶ್ವಿನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರ ಕೈ ಸೇರಿದೆ ಸಾಕಷ್ಟು ವರದಿಗಳು ಕೂಡ. FSL ವರದಿಗಳಲ್ಲಿ ಈಗಾಗಲೇ ಏನು ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳನ್ನು ಸಾಬೀತುಪಡಿಸುವಂತಹ ಮಹತ್ವದ ಸಾಕ್ಷಿಗಳು ಕೂಡ ಪೊಲೀಸರ ಕೈ ಸೇರಿರುವಂಥದ್ದು. FSL ವರದಿಯಲ್ಲಿ ಈಗ ಮೃತದೇಹವನ್ನು ಸಾಗಾಟ ಮಾಡಿದಂತಹ ಸಂದರ್ಭದಲ್ಲಿ ಏನು ಬಳಸಲಾಗಿತ್ತು, ಒಂದು ಕಾರ್ನಲ್ಲಿ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಪಟ್ಟಣಗೆರೆ ಶೆಡ್ನಿಂದ ಒಂದು ಸುಮನಹಳ್ಳಿಯ ಬ್ರಿಡ್ಜ್ ಬಳಿ ಕೂಡ ಎಸೆಯಲಾಗಿತ್ತು. ಆ ಸಂದರ್ಭದಲ್ಲಿ ಮೃತದೇಹ ಕಾರಿನ ಒಂದು ಡಿಕ್ಕಿಯಲ್ಲಿ ಕೂಡ ಹಾಕ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆರೋಪಿಗಳ ಒಂದು ಕೂದಲುಗಳು ಕೂಡ ಅದರಲ್ಲಿ ಪತ್ತೆಯಾಗಿತ್ತು. ತಲೆಯ ಕೂದಲನ್ನು ವಶಕ್ಕೆ ಪಡೆದಂತಹ ಪೊಲೀಸರು FSL ವರದಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಕೂಡ ಈಗ ವರದಿಗಳಲ್ಲಿ ಒಂದು ದೃಢಪಟ್ಟಿರುವುದೇನಂತ ಹೇಳಿದ್ರೆ ಈ ಆರೋಪಿಗಳಿಗೆ ಸಂಬಂಧಪಟ್ಟಂಥದ್ದೇ ಅಂತ ಹೇಳಿ, ಅಂದರೆ ಈ ಆರೋಪಿಗಳ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಕೂಡ ಸಾಕ್ಷಿಗಳು ಕೂಡ ಲಭಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ FSL ವರದಿ ಕೂಡ ಕನ್ಫರ್ಮ್ ಆಗಿರುವಂಥದ್ದು. ಇನ್ನು ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಬರಬೇಕಾಗಿರುವಂಥದ್ದು. ಭೌತಿಕವಾಗಿ ಸಂಗ್ರಹಿಸಿದಂಥ FSL ವರದಿಗಳು ಕೂಡ ಎಲ್ಲವೂ ಕೂಡ ಈಗ ಪೊಲೀಸರ ಕೈ ಸೇರಿದೆ. ಅದರಲ್ಲಿ 100% ಏನು ಎಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಿದ್ದ ಆರೋಪಿಗಳು ಅದು ಕನ್ಫರ್ಮ್ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ DNA ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲೂ ಅವರು ಬಳಸಿದಂತಹ ಒಂದು ದೇಹದ ಮೇಲೆ ಆಗಿದ್ದಂತಹ ಗಾಯದ ಗುರುತುಗಳಾಗಿರ್ಬೋದು, ರಕ್ತದ ಕಲೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಆರೋಪಿಗಳ ಕೃತ್ಯದ ಸಂದರ್ಭದಲ್ಲಿ ಹಲ್ಲೆ ಮಾಡಿದಂಥ ವೇಳೆಯಲ್ಲಿ ಆಗಿದ್ದಂಥ ಗಾಯಗಳದ್ದೇ ಹಾಗೂ ಆರೋಪಿಗಳದ್ದೇ ಅಂತ ಹೇಳಿ ಕೂಡ ಕನ್ಫರ್ಮ್ ಆಗಿದೆ. ಈಗಾಗಲೇ ಏನು FSL ವರದಿಯ ಆಧಾರದ ಮೇಲೆ ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದರೆ, ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳಿಗಾಗಿ ಒಂದು ಕಾಯ್ತಾ ಇರುವಂತಹದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಹೈದರಾಬಾದ್ನಿಂದ ಕೂಡ ವರದಿಗಳು ಬರಬೇಕಾಗಿರುವಂಥದ್ದು. ಅಂದರೆ ಐಫೋನ್ನ ಒಂದು ರಿಟ್ರೀವ್ ಆಗಿರ್ಬೋದು, ವಾಟ್ಸಪ್ ಕಾಲ್ಗಳಾಗಿರ್ಬೋದು, ನಾರ್ಮಲ್ ಕಾಲ್ಗಳಾಗಿರ್ಬೋದು, ಕೆಲವೊಂದು ಡೀಟೇಲ್ಗಳು ಕೂಡ ಬರಬೇಕಾಗಿರೋದ್ರಿಂದಾಗಿ ಆ ಒಂದು ಆಧಾರಕ್ಕೆ, ಆ ಒಂದು ಸಾಕ್ಷಿಗಳಿಗಾಗಿ ಕೂಡ
ಪೊಲೀಸರು ಕಾಯ್ತಾ ಇರುವಂಥದ್ದು. ಇನ್ನು 164 ಅಡಿಯಲ್ಲಿ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ನ್ಯಾಯಾಧೀಶರ ಮುಂದೆ ಕೂಡ 7 ಜನ ಏನು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿರುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಅಶ್ವಿನಿ. ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ವರದಿಯಲ್ಲಿ ಬಂದಿರುವಂತಹ ಎಲ್ಲವೂ ಕೂಡ ಪಾಸಿಟಿವ್ ಆಗಿರುವಂಥ, ಅಂದರೆ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರೋದಕ್ಕೆ ಕನ್ಫರ್ಮ್ ಆಗಿರುವಂಥದ್ದು ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.